ಕೋಟ್ಯಾಧೀಶ್ವರ. ಇಲ್ಲೂಡ ಇಲ್ಲಿ ಹಿಂದೆಗಡೆಯಿಂದ ಎಷ್ಟಿದ್ದಾವೆ, ಅದೇ ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಕೋಟಿ ಕೋಟಿ ಮಾಡ್ಕೊಂಬಿಟ್ಟ ಬಿಡು. ಕೋಟ್ಯಾಧೀಶ್ವರ. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ಸೊ ಇವತ್ತು ನಾವು ರೈಡ್ ಮಾಡ್ತಿರೋದು ಗಂಡಿಕೋಟ ಕಡೆಗೆ. ತುಂಬ ಜನ ಗೊತ್ತಿದೆ ಆಲ್ರೆಡಿ. 2 days ರೈಡ್, ಇದು ವೀಕೆಂಡ್ ರೈಡು. ರೈಡ್ ಮಾಡ್ತಾಯಿದ್ದೀವಿ ನಮ್ಮ TSBC ಕಡೆಯಿಂದ. ಈ ರೈಡು ಸ್ವಲ್ಪ ಸ್ಪೆಷಲ್ ಆಗಿದೆ. 2.5 months ಮುಂಚೆನೇ ಪ್ಲ್ಯಾನ್ ಮಾಡಿ ಆರ್ಗನೈಸ್ ಹಾಕಿದೆ. ಟಾಪ್ ಟು ಬಾಟಮ್ ಫುಲ್ ಎಲ್ಲ ಹೊಸದು ಬರ್ಡೇ ಸೆಲೆಬ್ರೇಷನ್ಗೆ. ಆಯ್ತಾ, ಬಂದ್ರಲ್ಲ? ಬಂದ್ರು ಎಲ್ಲ ಬಂದ್ರಾ? ಎಲ್ಲರೂ ಇಲ್ವಾ? ಅಲ್ಲಿ ಯಾರು ಇಲ್ವಾ ಅಂದೆ. ನೀತನ ಲಾಸ್ಟು. ಸೊ ನಡೀರಿ, ಗೆರಪ್. ಹೆಡ್ಫಾಕ್ಸ್ ಅದು ಹೆಲ್ಮೆಟ್ಟು? ಹಾಂ, ಗೊತ್ತಾಯ್ತು. ನನ್ನ ಹತ್ರನೂ ಇದೆ. ಪ್ರಮೋಷನ್ ಮಾಡಿದ್ದೆ ನಾನು, ಅದಕ್ಕೆ ಪ್ರಮೋಷನ್ ಮಾಡಿದ್ದೆ ವಿಡಿಯೋದು. ನಡಿ ಬ್ರೋ, ಗೆರಪ್ ನಡ್ರಿ. ಹೆಡ್ಫಾಕ್ಸ್. ಸೊ ಹೇಳ್ತಾ ಇದ್ದೆ, ಪ್ಲ್ಯಾನ್ ಇದ್ದಿದ್ದು 4:30 ಮೀಟಾಗಿ 5 ಗಂಟೆಗೆ ಬಿಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಗೊತ್ತಲ್ವಾ, ಗ್ರೂಪ್ ಅಂದರೆ, ಹುಡುಗರು ಅಂದರೆ 5 ಗಂಟೆಗೆ ಬಂದ್ರಪ್ಪ ಅಂದರೆ 6 ಗಂಟೆ ಮಾಡ್ತಾರೆ. ಸೊ ಲೇಟ್ ಮಾಡಿದ್ರು. 5:15ಗೆ ಬ್ರೀಫಿಂಗ್ ಎಲ್ಲ ಶುರು ಮಾಡಿ ಎಲ್ಲ ಮುಗಿಸಿ ಕೇಕ್ ಕಟಿಂಗ್ ಎಲ್ಲ ಮಾಡಿಸಿದ್ರು. ಸೊ ಬಿಡೋಷ್ಟರಲ್ಲೇ 5:15 ಆಗೋಯಿತು. ಸೊ ಈ ಒಂದು ರೈಡು ಏನಪ್ಪ ಅಂದರೆ ನನ್ನ ಬರ್ಡೇ ಸೆಲೆಬ್ರೇಷನ್ ರೈಡು. ಹೇಳ್ತೀನಿ, ಡಿಟೇಲಾಗಿ ಹೇಳ್ತೀನಿ. ಸ್ವಲ್ಪ ಮುಂದೆ ಹೋಗೋಣ, ಇನ್ನು ಮುಂದೆ ಹೋಗ್ತಾ ನನ್ನ ಎಕ್ಸ್ಪೀರಿಯೆನ್ಸ್ಗಳು ಎಲ್ಲ ಶೇರ್ ಮಾಡ್ಕೊಳ್ಳೋದು ತುಂಬ ಇದ್ದಾವೆ. ಫಸ್ಟ್ ಸ್ವಲ್ಪ ವಾರ್ಮಪ್ ಆಗಲಿ ಬಾಡಿ ಮತ್ತು ಗಾಡಿ. ಸೊ ಈಗ ಹೆಬ್ಬಾಳದಿಂದ 120 ಕಿಲೋಮೀಟ್ರ್ ಇದೆ. ಆರಾಮ್ಸೆ ಬಂದುಬಿಟ್ರಿ. ನಮ್ಮಮ್ಮ ಅಂದರೆ ಒಂದು 2 hours ಬಂದರೆ, ಒಂದು ಬ್ರೇಕ್ ತೊಗೊಂಡು ಪೆಟ್ರೋಲ್ ಸ್ಟಾಪ್ ತೊಗೊಂಡು. ರೋಡಂತೂ ಸಾಕಾಗಿತ್ತು, ಇಲ್ಲಿವರೆಗೂ ಫುಲ್ ಸ್ಮೂತಾಗಿತ್ತು. ಆರಾಮ್ಸೆ ಕತ್ಲೆ 100 ಕ್ರೂಸ್ ಮಾಡ್ಕೊಂಡು ಬಂದ್ವಿ ಫುಲ್ ಗ್ರೂಪು. ಸೊ ಪೆನುಕೊಂಡ ಆ್ಯಕ್ಚುಲಿ ನಮ್ಮದು ಇದರಲ್ಲಿ ಇರಲಿಲ್ಲ, ಇಟನರಿ ಪ್ಲ್ಯಾನಲ್ಲಿ ಇರಲಿಲ್ಲ. ನಾನು ಹೆಂಗಿದ್ರೆ ಹಿಂಗೆ ಹೋಗ್ತೀವಲ್ಲ, ಅರ್ಲಿ ಮಾರ್ನಿಂಗು ಒಂದು 7 ಗಂಟೆ 8 ಗಂಟೆ ಇನ್ನೂ ಬಿಸಿಲು ಬಂದಿರಲ್ಲ. ಬಿಸಿಲಿದ್ರೆ ಕಷ್ಟ ಮೇಲ್ಗಡೆ ಹೋಗಿ ಬರೋಕ್ಕೆ. ಸೊ ಇನ್ನೂ 7 ಗಂಟೆ. ಸೊ ಇದನ್ನು ಆ್ಯಡಪ್ ಆಗ್ಬಿಡೋದು ಅಂದ್ಬಿಟ್ಟು ಇದನ್ನು ಹ್ಯಾಡ್ ಮಾಡ್ಕೊಂಡು ಈಗ ಹೋಗ್ತಾಯಿದ್ದೀವಿ. ಇಲ್ಲಿ ಏನೂ ಇಲ್ಲ ಅಂಥದ್ದು, ಜಸ್ಟ್ ಏನೂ ಇಲ್ಲ. ಸುಮ್ಮನೆ ಒಂದು ಕರ್ವ್ಸ್ ಹಿಂದೆ ಬಂದು ನೋಡಿ. ಈ ಥರ ನಾವು ತುಂಬ ನೋಡ್ಬಿಟ್ಟಿದ್ದೀವಿ ಈ ಥರ ಗಲ್ಲಿಗಳು. ಅಲ್ಲೊಂದು ಮೇಲ್ಗಡೆ ಒಂದು 4-5 ಕರ್ವ್ ಇದೆ ಅಷ್ಟೇ. ಆ ಕರ್ವ್ ಕ್ರೇಜ್ಗೋಸ್ಕರ ಜನ ಅಷ್ಟವರೆಗೂ ಹೋಗ್ತಾರೆ, ಅಷ್ಟವರೆಗೂ ಬರ್ತಾರೆ. ಸೊ ಹೆಂಗಿದ್ರು ಇಷ್ಟು ದೂರ ಬಂದಿದ್ವಲ್ಲ, ಇದಕ್ಕೋಸ್ಕರ ಅಂತ ಬರೋಕ್ಕೆ ಇಷ್ಟ ಇರಲಿಲ್ಲ. ಸೊ ಈ ಕಡೆ ಹೆಂಗಿದ್ರು ಹೋಗ್ತಾಯಿದ್ವಿ, ಹಂಗೆ ನೋಡ್ಕೊಂಡು ಹೋಗೋಣ ಅದು ಏನಿದೆ ಮಹಾ ಅಂದ್ಬಿಟ್ಟು ಈ ಕಡೆ ಪ್ಲ್ಯಾನ್ ಹಾಕ್ಕೊಂಡೆ. ಈ ಕಡೆ ಇದನ್ನು ಒಂದು ಆ್ಯಡ್ ಮಾಡಿಕೊಂಡೆ. ಸೊ ಬನ್ನಿ ತೋರಿಸ್ಬಿಡ್ತೀನಿ ಇದನ್ನು ಹೆಂಗಿದೆ ಅಂತ. ಸೊ ಆಮೇಲೆ ಇದ್ರದ್ದು ಒಂದು ಹಿಸ್ಟ್ರಿ ಇದೆ. ಪೆನುಕೊಂಡ ನಮ್ಮ ವಿಜಯನಗರ ಎಂಪೈರು, ಕೃಷ್ಣದೇವರಾಯ ಇದ್ದಾರಲ್ಲ, ಸೊ ಅವ್ರದ್ದು ಆ ವಿಜಯನಗರ ಎಂಪೈರ್ಗೆ ಪೆನುಕೊಂಡ ಅನ್ನೋದು ಸೆಕೆಂಡ್ ಕ್ಯಾಪಿಟಲ್ ಆಗಿತ್ತು. ಒಂದು ಸ್ಟೋರಿ ಇದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ವಿಜಯನಗರ ಎಂಪೈರಲ್ಲಿ, ಅಲ್ಲಿಂದ ಇಲ್ಲಿಗೆ ಲಂಚಿಗೆ ಬರ್ತಿದ್ದರಂತೆ. ಅಂದರೆ ಕುದುರೆಗಳು ಬದಲಾಯಿಸ್ಕೊಂಡು ಲಂಚಿಗೆ ಬರ್ತಿದ್ದರಂತೆ ಈ ಕ್ಯಾಪಿಟಲ್ಗೆ. ಸೊ ಅಷ್ಟು ಸ್ಪೀಡಾಗಿ ಅಷ್ಟು ಫಾಸ್ಟಾಗಿ ಬರ್ತಿದ್ದರಂತೆ ವಿಜಯನಗರ ಎಂಪೈರು ಕೃಷ್ಣದೇವರಾಯರು.
ಅದಾದಮೇಲೆ ಇಲ್ಲಿ ಏನಪ್ಪ ಆಯಿತು ಅಂದರೆ ವಿಜಯನಗರ ಎಂಪೈರ್ ಯಾವಾಗ ಇದಾಯಿತು ಸೋತೋದ್ಮೇಲೆ ಅವರ ಹಳಿಯ ಐ ಥಿಂಕ್ ರಾಮರಾಯ ಅನಿಸುತ್ತೆ, ನಂಗೆ ಕ್ಲಿಯರಾಗಿ ಗೊತ್ತಿಲ್ಲ. ಸೋತ ಮೇಲೆ ಅವರು ವಜ್ರ ವೈಡೂರ್ಯಾಗಲು ಅವ್ರ ಆಸ್ತಿ ಪಾಸ್ತಿ ಏನೇನಿತ್ತು ಟ್ರೆಷರು ಅದೆಲ್ಲ ಎತ್ಕೊಂಡು ಬಂದು ಆಮೇಲೆ ಇಲ್ಲೂ ಒಂದು 100-150 ವರ್ಷ ಆಳಿದ್ದಾರೆ. ಸೊ ದಿಸ್ ವಾಸ್ ಅ ಸೆಕೆಂಡ್ ಕ್ಯಾಪಿಟಲ್ ಆಫ್ ವಿಜಯನಗರ ಎಂಪೈರು. ಸೊ ಅದು ಇಲ್ಲಿ ಅವ್ರದ್ದು ಫೋರ್ಟು ಗೀಟು ಎಲ್ಲ ಇಲ್ಲೇ ಇದೆ. ಬಟ್ ವಿಜಯನಗರ ಎಂಪೈರ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಬಿಡಿ. ನೋಡಿ ಇಲ್ಲಿಂದ ಶುರು ಆಗುತ್ತೆ ಕರ್ವು, ರೋಡು ಕ್ಲೀನ್ ರೋಡು. ಸೊ ಜನ ಇದಕ್ಕೋಸ್ಕರ ದೇ ಕಮ್ ಕ್ರೇಜಿ. ಓಹೋ ಅದನ್ನೇ ನೋಡ್ಬೇಕು ಅಂದ್ಕೊಂಡಿದ್ದೀನಿ, ಏನಿರುತ್ತೆ ಇಲ್ಲಿ, ಏನಿದೆ ಇಲ್ಲಿ ಅಂತ. ಜಸ್ಟ್ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಇಟ್. ಒಂದನೇ ಕರ್ವು, ಎರಡನೇ ಕರ್ವು, ಓಹೋ ಈ ಕರ್ವಿಗೋಸ್ಕರ ಅಷ್ಟೇ. ಏನು ಓ ಮೈ ಗಾಡ್, ಝೀಲಾ ಅನಕೊಂಡ ಓ ಪರವಾಗಿಲ್ಲ, ನಡೆದೆ. ಟ್ಯಾಂಕ್ ಬ್ಯಾಗ್ ಇರೋದಕ್ಕೆ ಸ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗ್ತದೆ, ಸ್ವಲ್ಪ ತೊಡೆಗೆ ಹಮ್ಕೊಡುತ್ತೆ, ಟಚ್ ಆಗುತ್ತೆ. ನೈಸ್ ವ್ಯೂ ಪಾಯಿಂಟ್. ವ್ಯೂ ಚೆನ್ನಾಗಿ ಕಾಣ್ತದೆ ಈ ಕಡೆ ರೈಟ್ ಸೈಡ್, ಲೆಫ್ಟ್ ಸೈಡು. ಕರ್ವ್ಸ್ ಬಂತು, ಯಾರು ಬರ್ತಾನಲ್ಲ ನಮ್ಮವರು. ನೋಬಡಿ ಈಸ್ ಕಮಿಂಗ್. ಕೆಲವೊಂದು ಜನ ಸ್ಟಾಪ್ ಮಾಡಿಬಿಟ್ಟಿದ್ರು ಬೇರೆ ಇದನ್ನು. ಒಂದು ಸಕ್ಕೆ ಇತ್ತು ಬ್ರೋ, ಫುಲ್ಲು ಬೆಂಡ್ ಮಾಡಿಬಿಟ್ಟವ್ರು ಹಂಗೆ ಗಾಡಿನ. ಹಿಂಗೆ ಬರ್ತಾರಲ್ಲ ಬೈಕರ್ಸ್ಗಳು ನಮ್ಮ ಥರ, ಅಂಗಿ ಉಣ್ಗಿ ಇರಲ್ಲ ಕೆಲವರು, ಏನು ಮಾಡ್ಬಿಡ್ತಾರೆ, ರೇಸಿಂಗ್ ಮೋಟೋ ಜಿ ಪಿ ಅಂದ್ಕೊಂಡ್ಬಿಡ್ತಾರೆ, ಬೆಂಡ್ ಮಾಡಿಕೊಂಡು ನುಗ್ಗಿಸ್ಕೊಂಡು ಓಡಿಸ್ಕೊಂಡು ಹೋಗಿ ಯಾರೋ ಒಬ್ಬ ಹಳ್ಳಿಗೆ ಹೋಗ್ಬಿಟ್ಟಿದ್ದಂತೆ. ಸೊ ಅವೆಲ್ಲ ನೋಡಿ ಸ್ವಲ್ಪ ಜನ ಬ್ಯಾನ್ ಮಾಡಿಬಿಟ್ಟಿದ್ರು, ಸ್ಟಾಪ್ ಮಾಡಿಬಿಟ್ಟಿದ್ರು ಬೈಕರ್ಸ್ಗಳಿಗೆ ವೀಕೆಂಡ್ಸಲ್ಲಿ. ಇವಾಗ ಚೆನ್ನಾಗಿ ಕ್ರೇಜ್ ಕಡಿಮೆ ಆಯಿತು, ಬರೋರು ಕಡಿಮೆ ಆದರು. ಸೊ ಇವಾಗ ಮತ್ತೆ ಅಲೋ ಮಾಡೋಕ್ಕೆ ಶುರು ಮಾಡಿದ್ದಾರೆ ನೋಡಿ. ಇವಾಗ ಯಾರೂ ಇಲ್ಲ, ಕೆಳಕ್ಕೆಲ್ಲ ಯಾರೂ ಇಲ್ಲ. ಓಹೋ ಏನು ಈ ಮಜಾ ಏನಿಲ್ಲ. ಬನ್ನಿ ಇದೇ ಮಜಾ ನಿಮಗೆ. ಗಂಡಿಕೋಟೆಗೆ ಹೋಗ್ತೀವಲ್ಲ ಅಲ್ಲಿ ತೋರಿಸ್ತೀನಿ, ಸೇಮ್ ಹಿಂಗೆ ಇದೆ ರೋಡು ಗಂಡಿಕೋಟದ. ಓಹೋ ಹೋ 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 ಹಿಂಗೆ ಇತ್ತು ಮೊದಲು, ಸ್ವಲ್ಪ ಕ್ಲೀನ್ ರೋಡು ಸಕಲಾಗಿತ್ತು. ಈಗ ರೋಡು ಹಾಳಾಗ್ಬಿಟ್ಟಿದೆ ಅನ್ನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದೇ ಥರ ಇದೆ. ತೋರಿಸ್ತೀನಿ ಬನ್ನಿ ಗಂಡಿಕೋಟ. ಓಹೋ ಅಣ್ಣ ಬೆಂಡ್ ಮಾಡೋಣ. ಅನಕೊಂಡ
ವೈಶಾಲಿ ಹೋಟೆಲ್ ವೈಶಾಲಿ ಅಂದರೆ ಈ ಕಡೆ ಈ ರೋಡಲ್ಲಿ ಅಂತ ಯಾವುದು ಹೋಟೆಲ್ಸ್ ಇಲ್ಲ. ನಾರ್ಮಲಿಗೆ ಎಲ್ಲ ಬಸ್ಸಸ್ಸು ವೆಹಿಕಲ್ಸು ಕಾರ್ಸು ಟೂರಿಸ್ಟ್ಗಳೆಲ್ಲ ಬರೋಲ್ಲ, ಅಲ್ಲೇ ಸ್ಟಾಪ್ ಮಾಡೋದು. ಸೊ ಇನ್ನು ಮುಂದೆ ಹೋದರೆ ಇನ್ನು 100 ಕಿಲೋಮೀಟ್ರ್ ಆಲ್ಮೋಸ್ಟ್ ಯಾವುದೂ ಹೋಟೆಲ್ಸ್ ಇಲ್ಲ. ನಾನು ಬರಬೇಕಾದ್ರೆ ನೋಡಿದೆ, ನಂದಿ ಹಿಲ್ಸ್ ಇದೆಯಲ್ಲ ಆ ಏರಿಯಾ ಬಿಟ್ಟು, ನಂದಿ ಹಿಲ್ಸ್ ಟರ್ನಿಂಗ್ ಇದೆಯಲ್ಲ ಆ ಏರಿಯಾ ಬಿಟ್ಟು ಮುಂದೆ ಬಂದ ಮೇಲೆ ಯಾವುದೂ ಹೋಟೆಲ್ಸ್ ಕಾಣಿಸಿಲ್ಲ. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಇನ್ನು ಬ್ರೇಕ್ಫಾಸ್ಟ್ ಮುಗಿಸೋಲ್ಲಿ 8:30ಗೆ ಬಂದಿದ್ದಕ್ಕೆ 9:30 9:45 ಆಯಿತು. ಆಲ್ಮೋಸ್ಟ್ ಒಂದು 1 hour 1.5 hour ಅಲ್ಲೇ ಮುಗೀತು. ಈಗ ಸ್ಟ್ರೈಟು ಬೆಲ್ಲುಮ್ ಕೇವ್ಸ್ ಹೊಡ್ಕೊಳ್ಬೇಕು. ಇನ್ನೊಂದು ಸೆಂಟ್ರಲ್ ನೋಡೋಣ. ಸೆಂಟ್ರಲ್ ಈಗ 3 hours ತೋರಿಸ್ತಿದೆ. ಮಾಮ ಅಂದರೆ ಒಂದು ಬ್ರೇಕ್ ತಗೊಳ್ಳೋದು ಸೆಂಟ್ರಲ್ಲಿ. ಬಿಸಿಲಿಗೆ ನೋಡಿ ಒಂದೊಂದು ಮರಗಳು ಎಷ್ಟು ಇಂಪಾರ್ಟೆಂಟು ಅಂತ. ಏನಿಲ್ಲ ಹಾಕಲಿ ಮರ ಇದ್ರೆ ಒಂದೆರಡು. ಹಾಂ ಎಳಿಬೇಕಾ? ಬೇಡ. ಓ ಹಿಡ್ಕೊಂತು ಲಾಕು ಚೆಸ್ಟು. ಗಾಡಿ ಓಡಿಸ್ತಾ ಇದ್ರೆ ಬಿಸಿಲು ಫೀಲಿಂಗ್ ಇಲ್ಲ, ಬಟ್ ಗಾಡಿ ಸ್ಟಾಪ್ ಮಾಡಿ ಒಂದು ಕಡೆ ನಿಂತ್ಕೊಂಡ್ರೆ ಹಬೆ ಬಿಸಿಲು ಫೀಲ್ ಆಗ್ತಿದೆ. ಆಲ್ಮೋಸ್ಟು ಕದ್ರಿ ಬಿಟ್ಟು ಮುಂದೆ ಬಂದಿದ್ದೀವಿ. ಇನ್ನೊಂದು 50 ಕಿಲೋಮೀಟ್ರ್ ಇದೆ ಬೆಲ್ಲುಮ್ ಕೇವ್ಸ್ಗೆ. ಸೊ ಅಲ್ಲಿ ಹೋಗಿ ರೀಚ್ ಆಗಿಬಿಟ್ರೆ ಬೆಲ್ಲುಮ್ ಕೇವ್ಸ್ ನೋಡಿಕೊಂಡು ಒಳಗಡೆ ಹೋಗ್ಬಿಟ್ರೆ ಅಲ್ಲೂ ಹಬೆ ಇರುತ್ತೆ. ಗೊತ್ತು ನನಗೆ, ನಾನು ಬರೋಲ್ಲ ಅಂದ್ರೂ ನಾನು ಅಂತ ಕೇಳಬೇಕಲ್ಲ. ಸಿಮೆಂಟ್ ಫ್ಯಾಕ್ಟ್ರಿ ನೋಡಿ ಹೆಂಗಿದೆ, ಅದು ಫುಲ್ ದೊಡ್ಡ ಬೆಟ್ಟನೇ ಸಿಮೆಂಟ್ ಫ್ಯಾಕ್ಟ್ರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೇಲ್ ಡೈವರ್ಷನ್. ನೋಡಿ ಇಲ್ಲಿಂದ ಅಲ್ಲಿ ಬುದ್ಧ ಕಾಣ್ತಿದೆ, ಅದೇ ಬೆಲ್ಲುಮ್ ಕೇವ್ಸ್. ಅಲ್ಲಿ ಪಕ್ಕದಲ್ಲೇ ಹೋಗ್ಬೇಕು. ಅಲ್ಲಿ ಒಳಗಡೆ ಕೇವ್ಸ್ಗಿದೆ, ಅಲ್ಲಿ ಪಾರ್ಕಿಂಗ್ ಕಾಣ್ತಿದೆ ನೋಡಿ ಅಲ್ಲೇ ಒಳಗಡೆ. ಓ ಅಲ್ಲಡ ಮುಂದೆ ಕಡೆ ಕುರಿಗಳು, ಮೇಕೆಗಳು. ಕೋಟ್ಯಾಧೀಶ್ವರ. ಓ ಇಲ್ಲೋಡ ಇಲ್ಲಿ ಹಿಂದೆಗಡೆಯಿಂದ ಎಷ್ಟಿದ್ದಾವೆ. ಅದೇ ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಕೋಟಿ ಮಾಡ್ಕೊಂಬಿಟ್ಟ ಬಿಡು. ಕೋಟ್ಯಾಧೀಶ್ವರ. ಏ ಬರಲಿ. ಹರಿತಾ ರೆಸ್ಟೋರೆಂಟ್. ಐ ನೋ. ಆಲ್ಮೋಸ್ಟ್ ಈಗ ಬೆಲ್ಲುಮ್ ಕೇವ್ಸು ಮುಗಿಸ್ಕೊಂಡು ಅಲ್ಲೇ ಒಂದು ಲಂಚ್ ಮಾಡಿಕೊಂಡು, ಲಂಚ್ ಸಖತ್ತಾಗಿತ್ತು. ರೆಸ್ಟೋರೆಂಟ್ ಹೆಸರು ಮರ್ತೋಗ್ಬಿಟ್ಟೆ. ಅಜ್ಮೇರ ಅಂತೇನೋ ಬರುತ್ತೆ. ಫುಲ್ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಮಾಡಿರೋ ಹೋಟ್ಲು. ಐರಾಸ್ ಅಲ್ಲ ಕಣೆ, ಅಜ್ಮೇರ ಅಂತ ಬರುತ್ತೆ. ಇದು ಏನು ಬೆಲ್ಲುಮ್ ಕೇವ್ಸ್ ಹತ್ರ ಸ್ವಲ್ಪ ಹತ್ರ ಬರುತ್ತೆ. ಸಖತ್ತಾಗಿತ್ತು ಫುಡ್ಡು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು, ಬಟ್ ಫುಡ್ ಮಾತ್ರ ಸ್ವಲ್ಪ ಸಖತ್ತಾಗಿತ್ತು. ಎಲ್ಲ ಟೇಸ್ಟಾಗಿತ್ತು. ಅಲ್ಲಿ ತಿನ್ಕೊಂಡು ಇವಾಗ ಗಂಡಿಕೋಟ ಬಂದಿದ್ದೀವಿ. ಇಲ್ಲಿಂದ ಏನೊಂದು 4 ಕಿಲೋಮೀಟ್ರ್ ಇದೆ ಅಷ್ಟೇ ಗಂಡಿಕೋಟ ವ್ಯೂ ಪಾಯಿಂಟು. ನಮ್ಮ ಸ್ಟೇ ಇರೋದು ಗಂಡಿಕೋಟ ವ್ಯೂ ಪಾಯಿಂಟ್ ಹತ್ರ ಸ್ಟೇ ಇರೋದು. ಸನ್ ಆಲ್ರೆಡಿ ಸೆಟ್ ಆಗ್ತಾಯಿದೆ. ಕರೆಕ್ಟಾಗಿ ಅಂದ್ಕೊಂಡಿದ್ದ ಟೈಮಿಗೆ ಬರ್ತಾಯಿದ್ದೀವಿ. 6 ಗಂಟೆ ಆಗುತ್ತೆ. 6 ಗಂಟೆ ಅರೌಂಡ್ ಅಂತ ತಿಳ್ಕೊಂಡ್ವಿ. ಸೊ 6 ಗಂಟೆ ಕರೆಕ್ಟಾಗಿ ಆಗ್ತಿದೆ. ಇವಾಗ ಸ್ವಲ್ಪ ಬ್ರೀಸು, ವೆದರು ಕೂಲಾಗಿದೆ. ಆವಾಗಲೇ ಸಖತ್ ಬಿಸಿಯಾಗಿತ್ತು.
ಈಗ ಸಣ್ಣ ಗಾಳಿ ಬೀಸಿದೆ. ವ್ಯೂ ನೋಡಿ ಸಖತ್ತಾಗಿ ಕಾಣ್ತಿದೆ. ನನಗೆ ಈ ಆಂಜನೇಯ ಕನ್ಸಲ್ಲಿ ಬಂದಿತ್ತು, ಯಾವಾಗ ಬಂತು ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ನೋಡಿದೆ ಆಂಜನೇಯನ, ಯಾವಾಗ ನೋಡಿದ್ರೆ ಗೊತ್ತಾಗ್ತಿಲ್ಲ ನಮಗೆ. ರೀಸೆಂಟಾಗಿ ಯಾವಾಗಲೂ ಬಂದು ಹೋದಂಗೆ ಫೀಲ್ ನನಗೆ. ಐ ಡೋಂಟ್ ನೋ ಹೌ. ಈ ಟೆಂಪಲ್ಗೆ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಕ್ಯಾನಿಯನ್ಸು. ಓ ಮೈ ಗಾಡ್, ಕ್ಲಿಫ್ ಥರ ಬರುತ್ತಲ್ಲ ಗ್ರ್ಯಾಂಡ್ ಕ್ಯಾನಿಯನ್, ಅದೇ ಅಲ್ಲಿದೆ ಕಾಣ್ತೀವಿ ನೋಡಿ. ಫುಲ್ಲು ಅಲ್ಲಿಗೆ ಅದ್ರ ಮಧ್ಯ ರಿವರ್ ಹರಿಯುತ್ತೆ. ತೋರಿಸ್ತೀನಿ, ಸಕಲಾಗಿದೆ ವ್ಯೂಸ್ ಎಲ್ಲ. ಸಣ್ಣ ಆಲ್ರೆಡಿ ಸೆಟ್ ಆಗ್ತಾ ಇದೆ. ಇನ್ನೊಂದು 6:30 ಅಷ್ಟಕ್ಕೆಲ್ಲ ಆಗ್ಬಿಡುತ್ತೆ, ಫುಲ್ ಸೆಟ್ ಆಗಿಬಿಡುತ್ತೆ. ಈಗಿನ್ನ ಪೂರ್ತಿ ಕೆಳಗಡೆ ಬಂದಿಲ್ಲ ಸಣ್ಣ. ಚೆನ್ನಾಗಿದೆ. ಎಂಟ್ರಿ ಗೇಟ್ ಹೈಡ್. ಏನು ಟೋಲ್ ಗಿಲ್ ಹಾಕ್ಬಿಟ್ಟವ್ರಾ? ಓ ಟೋಲ್ ಇರಬೇಕು, ಫಸ್ಟ್ ಎಲ್ಲ ಇರಲಿಲ್ಲ. ಇಲ್ಲ, ಚೆಕ್ ಪೋಸ್ಟ್ ಥರ ಏನೋ ಇದೆ. ಎಂಟ್ರಿ ಟಿಕೆಟಾ ಎಂತ? ಪರ್ಸನ್ 20 rupees. ಪರ್ಸನ್ 20 rupees. ಎಷ್ಟು ಜನ ಬಂದರೆ ಇಲ್ಲಿ? 3 more yet to come. They will come in the bike only. Don't take the fees. Total how many people, sir? 22. 440 sir total. Person 20 rupees. Person 20 rupees. ಒಬ್ಬರಿಗೆ 20 ರೂಪಾಯಿ ಅಂತ. ಮುಂಚೆ ಇದೆಲ್ಲ ಇರಲಿಲ್ಲ, ಇವಾಗ ಮಾಡಿದ್ದಾರೆ. ಓಹೋ, ಅದೇ ಮುಂಚೆ ಹಿಂಗೆಲ್ಲ ಇರಲಿಲ್ಲ. ವಿಡಿಯೋ ಮಾಡತ್ತಾನೆ ಇವಾಗ ಎಲ್ಲರೂ ಇದು. ಸೊ ಏನಿಲ್ಲ, ಮೇಂಟೆನೆನ್ಸ್ ಮಾಡಬೇಕಷ್ಟೇ. ಮೇಂಟೆನೆನ್ಸ್ ಕಾಸು ತೊಗೊಂಡು ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಪರವಾಗಿಲ್ಲ. ವಾಶ್ರೂಮ್ಸ್ ಇರಬೇಕು, ವಾಶ್ರೂಮ್ ಫೆಸಿಲಿಟೀಸ್ ಇರಬೇಕು ಪ್ರಾಪರಾಗಿ. ಟೂರಿಸಮ್ ಕಡೆಯಿಂದ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು. ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋದರೆ 20 ರೂಪಾಯಿ ತನಕ ಕೊಡ್ಬೋದು. ಕೆಲವೊಂದು ಸಲ ಅದು ಏನೂ ಇರೋಲ್ಲ ಫೆಸಿಲಿಟೀಸು, ಬೇಸಿಕ್ಕಾಗಿರುತ್ತೆ. ಯಪ್ಪ ಕಾಸು ಕೇಳ್ತಾರೆ, ಅವಾಗೇನು ಮಾಡೋಣ? ಮುಂಚೆ ಇಷ್ಟೆಲ್ಲ ಇರಲಿಲ್ಲ ಆ್ಯಕ್ಚುಲಿ. ಇವಾಗ ಎಲ್ಲ ಡೆವಲಪ್ ಮಾಡಿರೋದು. ಈ ಥರ ಸ್ಟೇಗಳು, ರೆಸಾರ್ಟ್ಗಳೆಲ್ಲ ಇರಲೇ ಇಲ್ಲ. ನಾನು ಆಲ್ಮೋಸ್ಟ್ ಕೋವಿಡ್ಗೆ ಮುಂಚೆ ಅಂದರೆ ಯಾವಾಗ ಗೊತ್ತಾ, I am just here itself, 100 meters just before the fort. I'm coming in 5 minutes. Way to gorge. ಹಿಂಗೆ ಫೋಟೋ ಒಳಗಡೆ ಹೋದರೆ ಆ ಕಡೆಯಿಂದ ಬರುತ್ತೆ ವ್ಯೂ ಪಾಯಿಂಟ್ಸು ಮತ್ತು ಕ್ಯಾಂಪ್ ಸೈಟ್ಸ್ ಎಲ್ಲ. ಇದು ಈ ಕಡೆಯಿಂದ ಹೋದರೆ ಈ ಕಡೆಯಿಂದ ಬರುತ್ತೆ. ನಮ್ಮ ಸ್ಟೇ ಆಗಿರೋದು ಮುಂದೆ ಅಲ್ಲೇ ಕ್ಯಾನ್ಯನ್ ಅಲ್ಲೇ ಬರುತ್ತೆ. ಸನ್ನಲ್ಲಿ ರೈಸ್ ಆಗ್ತಿದೆ, ಸಾಕಾಗಿದೆ. ಫುಲ್ಲು ಒಂಥರ ರೆಡ್ಡಿಶ್ ಆರೆಂಜ್, ಅಂದರೆ ಆರೆಂಜ್ ಬರುತ್ತಲ್ಲ, ಆರೆಂಜ್ ಫ್ರೂಟು ಆ ಥರ ಸಖತ್ ದೊಡ್ಡದಾಗಿ ಕಾಣ್ತಿದೆ. ತೋರಿಸ್ತೀನಿ ನೋಡಿ ವ್ಯೂ ಹೆಂಗಿದೆ ಅಂತ. ಫಾಸ್ಟ್ ಕಮಾನ್ ವೆಂಕಿ, ಕಮಾನ್. ಅವನ್ ಫಿಗರ್ಗೆ ಚಿಲ್ಡ್ರೆ ಬೇಡ, ದುಡ್ಡು ನೋಟ್ ಬೇಕು ಅಂತ